ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ಮೇ 1991 ಸ್ಟಾರ್ಟ್. ಸನ್ಮಾನ್ಯ ಸಭಾಪತಿಯವರೇ, ನಾನು ಮಾನ್ಯ ಮಂತ್ರಿಗಳು ಸದನದ ಮುಂದೆ ಮಂಡಿಸಿರತಕ್ಕ ಬೇಡಿಕೆಗಳನ್ನು ಬೆಂಬಲಿಸಿ ಕೆಲವು ಬೇಡಿಕೆಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡುವುದಕ್ಕೆ ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಲೋಕೋಪಯೋಗಿ ಇಲಾಖೆಯ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಲೋಕೋಪಯೋಗಿ ಇಲಾಖೆ ಅಂದರೆ ಬಹಳ ಪ್ರಾಮುಖ್ಯತೆಯುಳ್ಳ ಇಲಾಖೆ. ಇದು ಬಹಳ ವಿಶಾಲವಾದ ಇಲಾಖೆಯಾಗಿದ್ದು ಕೆಲಸ ಕಾರ್ಯಗಳೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜರುಗುತ್ತಿರುತ್ತವೆ. ಈ ಇಲಾಖೆಗೆ ಆಯವ್ಯಯದಲ್ಲಿಯೂ ಕೂಡ ಬೃಹತ್ ಪ್ರಮಾಣದಲ್ಲಿ ಹಣವನ್ನು ಮೀಸಲಿಡುತ್ತಾರೆ. ಇಷ್ಟೊಂದು ಬೃಹತ್ ಪ್ರಮಾಣದ ಕೆಲಸ ಕಾರ್ಯಗಳ ಉಸ್ತುವಾರಿ ಇರುವ ಈ ಇಲಾಖೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತವೆ ಎನ್ನುವ ಭಾವನೆ ಸಾರ್ವಜನಿಕರಲ್ಲಿ ಹುಟ್ಟುವುದು ಸ್ವಾಭಾವಿಕ. ಇಂತಹ ಇಲಾಖೆಯಲ್ಲಿ ಅನೇಕ ಏರುಪೇರುಗಳು ಆಗುವುದು ಅತಿಶಯೋಕ್ತಿಯಲ್ಲ. ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಸುಧಾರಣೆ ಮಾಡಿಕೊಂಡು ಹೋಗಬೇಕೆಂಬುದು ಇದರ ಪ್ರಮುಖ ಅರ್ಥ. ಈ ಇಲಾಖೆಯಲ್ಲಿರುವ ಸಿಬ್ಬಂದಿ ವರ್ಗದಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಸರ್ಕಾರಕ್ಕೆ ಕೀರ್ತಿ ಬರುವುದಕ್ಕೆ ಸಾಧ್ಯವಾಗುವುದಲ್ಲದೆ ಇದರ ಮೂಲಕ ಸಾರ್ವಜನಿಕರಿಗೂ ಒಳ್ಳೆಯ ಕೆಲಸ ಕಾರ್ಯಗಳಾಗುತ್ತವೆ. ಅಂತೆಯೇ ಕೆಲಸದಲ್ಲಿ ಗುಣಮಟ್ಟವೂ ಉತ್ತಮವಾಗಿರುತ್ತದೆ. ಮುಖ್ಯವಾಗಿ ಕೆಲಸಗಳ ಗುಣಮಟ್ಟವನ್ನು ಸುಧಾರಿಸಲು ತೀವ್ರತರದಲ್ಲಿ ಮನಸ್ಸು ಮಾಡದಿದ್ದರೆ ಈ ಇಲಾಖೆಗೆ ಬಂದಿರುವ ಅಪಕೀರ್ತಿಯನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಹಿಂದಿನ ಕೆಲಸ ಕಾರ್ಯಗಳಿಗೂ ಮತ್ತು ಇಂದಿನ ಕೆಲಸ ಕಾರ್ಯಗಳಿಗೂ ಹೋಲಿಸಿದರೆ ಅಜಗಜಾಂತರ ವ್ಯತ್ಯಾಸ ಇರುವುದು ನಮಗೆ ವೇದ್ಯವಾಗುತ್ತದೆ. ಹಿಂದಿನ ಕಾಮಗಾರಿಗಳನ್ನು ಅವಲೋಕಿಸಿದರೆ ಅಂದಿನ ವಾಸ್ತುಶಿಲ್ಪಿಗಳ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಇಂದಿಗೂ ಕೆಡದೆ ಗಟ್ಟಿಮುಟ್ಟಾಗಿರುವ ಕಟ್ಟಡಗಳನ್ನು ಕಾಣಬಹುದಾಗಿದೆ. ಇದಕ್ಕೆ ಅವರ ಪರಿಶ್ರಮ ಮತ್ತು ಶ್ರದ್ಧೆಯೇ ಸಾಕ್ಷಿ. ಜಗದ್ವಿಖ್ಯಾತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಶಾಶ್ವತವಾದ ಕೆಲಸಗಳನ್ನು ಮಾಡಿದ್ದಾರೆ. ಇವರ ಮೇಲ್ವಿಚಾರಣೆಯಲ್ಲಿ ನಿರ್ಮಿತವಾದ ಜಗತ್ ಪ್ರಸಿದ್ಧವಾದ ಕೃಷ್ಣರಾಜಸಾಗರ ಅಣೆಕಟ್ಟೆ ಇಂದಿಗೂ ನಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಹಾಗೆಯೇ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ಇಂದಿಗೂ ನವನವೀನತೆಯ ಸಾಕಾರವಾಗಿ ಶೋಭಿಸುತ್ತಿರುವ ಭವ್ಯವಾದ ವಿಧಾನಸೌಧ ಕಟ್ಟಡವನ್ನು ನೋಡಿದರೆ ಯಾರಿಗೆ ತಾನೇ ಸೋಜಿಗವಾಗುವುದಿಲ್ಲ. ಇವೆಲ್ಲ ಆಗಿನ ವಾಸ್ತುಶಿಲ್ಪಿಗಳ ಶ್ರದ್ಧಾಪೂರ್ವಕ ಪ್ರಯತ್ನದ ಫಲವಾಗಿದೆ. ಬೆಂಗಳೂರು ನಗರ ಇಡೀ ವಿಶ್ವದಲ್ಲಿಯೇ ಒಂದು ಸುಂದರ ಉದ್ಯಾನ ನಗರ ಎಂಬ ಖ್ಯಾತಿಯನ್ನು ಪಡೆದಿದೆ. ಇಂತಹ ಒಂದು ಸುಂದರ ಉದ್ಯಾನ ನಗರ ಎಂದು ಖ್ಯಾತಿ ಪಡೆದಂತಹ ನಗರದಲ್ಲಿ ಲೋಕೋಪಯೋಗಿ ಇಲಾಖೆಯವರು ಈ ಸುಂದರತೆಯನ್ನು, ಈ ವಿಶ್ವ ಖ್ಯಾತಿಯನ್ನು ಉಳಿಸುವುದರಲ್ಲಿ ವಿಫಲರಾಗಿದ್ದಾರೆ ಎಂದು ನಾನು ಈ ಸಂದರ್ಭದಲ್ಲಿ ಬಹಳ ವಿಷಾದದಿಂದ ಹೇಳಬೇಕಾಗಿದೆ. ಬೆಂಗಳೂರು ನಗರದಲ್ಲಿ ವಿಧಾನಸೌಧ ಮತ್ತು ಶ್ರೇಷ್ಠ ನ್ಯಾಯಾಲಯದ ಕೆಲವು ಕಟ್ಟಡಗಳನ್ನು ಬಿಟ್ಟರೆ ಉಳಿದ ಕಟ್ಟಡಗಳು ಯಾವುದೇ ರೀತಿಯಾದ ಬೆಂಗಳೂರು ನಗರದ ಸುಂದರತೆಯನ್ನು ಕಾಪಾಡುವಂತಹ, ಪರಿಸರವನ್ನು ಅಭಿವೃದ್ಧಿ ಮಾಡುವಂತಹ ಕಟ್ಟಡಗಳಾಗಿಲ್ಲ ಎಂದು ಹೇಳಬಹುದು. ತಮಗೆಲ್ಲ ಗೊತ್ತಿರುವ ಹಾಗೆ ಕೆಲವು ವರ್ಷಗಳ ಕೆಳಗೆ ವಿಶ್ವೇಶ್ವರಯ್ಯನವರ ಹೆಸರನ್ನು ಉಳಿಸುವಂತಹ ರೀತಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಇದು ಬೆಂಗಳೂರು ನಗರದ ಸುಂದರತೆಗೆ, ಪರಿಸರಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿದೆ. ಆದರೆ ಅದರ ಪಕ್ಕದಲ್ಲಿ ಕೇಂದ್ರ ಸರ್ಕಾರದವರು ಅಂಚೆ ಮಹಾ ಕಾರ್ಯಾಲಯವನ್ನು ಕಟ್ಟಿಸಿದ್ದಾರೆ. ಇದನ್ನು ನೋಡಿದರೆ ಕೇಂದ್ರ ಸರ್ಕಾರದ ಕಟ್ಟಡದ ವಿಭಾಗದವರು ಬೆಂಗಳೂರು ನಗರದ ಸುಂದರತೆಯನ್ನು
ವ್ಯಕ್ತಿತ್ವವನ್ನು ಉಳಿಸುವಂತಹ ರೀತಿಯಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆಂದು ನಮಗೆ ಅರ್ಥವಾಗುತ್ತದೆ. ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಯವರು ತೀವ್ರವಾಗಿ ಗಮನಕ್ಕೆ ತೆಗೆದುಕೊಳ್ಳಬೇಕು. ಇನ್ನು ಮುಂದಾದರೂ ಬೆಂಗಳೂರು ನಗರದಲ್ಲಿ ಕಟ್ಟಡಗಳನ್ನು ಕಟ್ಟಬೇಕಾಗಿದ್ದರೆ ಇದರ ಸುಂದರತೆ ಮತ್ತು ವಿಶ್ವಖ್ಯಾತಿಯನ್ನು ಉಳಿಸುವಂಥ ರೀತಿಯಲ್ಲಿ ವಾಸ್ತುಶಿಲ್ಪಿಗಳ ಸಹಾಯ ಪಡೆದು ಕಟ್ಟಡಗಳನ್ನು ನಿರ್ಮಿಸಬೇಕು. ಮುಖ್ಯವಾಗಿ ನಗರದ ಸೌಂದರ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಲೋಕೋಪಯೋಗಿ ಇಲಾಖೆ ಮತ್ತು ಬೆಂಗಳೂರು ನಗರ ಪಾಲಿಕೆ ಎರಡೂ ಒಡಂಬಡಿಕೆಗೆ ಬಂದು ಸರಿಯಾದ ಪ್ರಗತಿದಾಯಕವಾದ ಲಾಭದಾಯಕವಾದ ಕೆಲಸಗಳನ್ನು ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಆದ್ದರಿಂದ ಈ ವರ್ಗಕ್ಕೆ ಅನುಕೂಲವಾಗುವಂತೆ ಕಾನೂನನ್ನು ತಂದು ಇವರ ರಕ್ಷಣೆಗೆ ಮುಂದಾಗಬೇಕೆಂದು ನಾನು ಮಾನ್ಯ ಮಂತ್ರಿಗಳಲ್ಲಿ ಬೇಡಿಕೊಳ್ಳುತ್ತೇನೆ. ಎರಡನೆಯದಾಗಿ ಕಾರ್ಮಿಕ ಇಲಾಖೆ ಬಗ್ಗೆ ನಾನು ಪ್ರಸ್ತಾಪಿಸುತ್ತೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಮಾಜದಲ್ಲಿ ಆರ್ಥಿಕ ಉತ್ಪತ್ತಿಗೆ ಕಾರ್ಮಿಕ ಒಂದು ಆಧಾರ ಸ್ತಂಭ ಆಗಿದ್ದಾನೆ. ಸಮಾಜದ ಶಕ್ತಿಶಾಲಿ ಬಡಪಾಯಿ ಎಂದರೆ ಈ ಕಾರ್ಮಿಕ. ನಮ್ಮ ಸದನದಲ್ಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಅವರ ಪರವಾಗಿ ವಕಾಲತ್ತನ್ನು ವಹಿಸಿ ಮಾತನಾಡುವಂತಹ ಸದಸ್ಯರು ಬಹಳ ಕಡಿಮೆ ಇದ್ದಾರೆ. ಅದರಲ್ಲೂ 16 ವರ್ಷಗಳಿಂದ ಕಾರ್ಮಿಕ ಕ್ಷೇತ್ರದಲ್ಲಿ ಬಹಳ ತೀವ್ರತೆಯಿಂದ ದುಡಿದು ಅವರ ಹಿತರಕ್ಷಣೆಯಲ್ಲಿ ತಮ್ಮ ಜೀವನವನ್ನು ಕಳೆದಂಥವರು ಇವತ್ತು ನಮ್ಮ ಸದನದಲ್ಲಿ ಸದಸ್ಯರಾಗಿಲ್ಲ. ಆದ್ದರಿಂದ ಕಾರ್ಮಿಕ ಪ್ರತಿನಿಧಿಗಳು ಇಲ್ಲದಿರುವಂತಹ ಸಂದರ್ಭದಲ್ಲಿ ನಮ್ಮ ಸದನದಲ್ಲಿರುವ ಸದಸ್ಯರ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಿದ್ದಿದೆ ಎಂದು ನಾನು ಭಾವಿಸುತ್ತೇನೆ. ಕಾರ್ಮಿಕ ಕ್ಷೇತ್ರದಲ್ಲಿ ಒಂದು ಸಂಘಟಿತ ವರ್ಗ ಮತ್ತೊಂದು ಅಸಂಘಟಿತ ವರ್ಗ ಇದೆ. ಈ ಎರಡೂ ವರ್ಗಗಳ ಬಗ್ಗೆ ಯೋಚನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಸಂಘಟಿತ ವರ್ಗದವರು ಹೋರಾಟ ಮಾಡಿ ಸ್ಥಾನಮಾನವನ್ನು ಗಳಿಸಿಕೊಂಡಿದ್ದಾರೆ. ಆದರೆ ಅಸಂಘಟಿತ ವರ್ಗದವರ ಕಷ್ಟ ಕಾರ್ಪಣ್ಯಗಳನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದ ಈ ವರ್ಗಕ್ಕೆ ಅನುಕೂಲವಾಗುವಂತೆ ಕಾನೂನನ್ನು ತಂದು ಇವರ ರಕ್ಷಣೆಗೆ ಮುಂದಾಗಬೇಕೆಂದು ನಾನು ಮಾನ್ಯ ಮಂತ್ರಿಗಳಲ್ಲಿ ಬೇಡಿಕೊಳ್ಳುತ್ತೇನೆ. ದಿನಾಂಕ 15ನೇ ಜನವರಿ 1990 ಜಗನ್ನಾಥ ಬಟ್ಟೆ ವ್ಯಾಪಾರಿಗಳು, ಗಾಂಧಿ ರಸ್ತೆ, ಶಿವಮೊಗ್ಗ. ಇವರು ವ್ಯವಸ್ಥಾಪಕರು, ರಂಗನಾಥ ಬಟ್ಟೆ ವ್ಯಾಪಾರಿಗಳು, ಚಿಕ್ಕಪೇಟೆ, ಬೆಂಗಳೂರು. ಇವರಿಗೆ ಬರೆದ ಪತ್ರ. ಮಹಾಶಯರೇ, ಇದೇ ಜನವರಿ ತಿಂಗಳ 10ರಂದು ಕೆಲವೊಂದು ಜವಳಿ ಸರಕುಗಳನ್ನು ಕೊಳ್ಳುವ ಉದ್ದೇಶದಿಂದ ನಿಮ್ಮ ಅಂಗಡಿಗೆ ಬಂದಿದ್ದು ಸರಿಯಷ್ಟೇ. ಅಂದು ನಿಮ್ಮ ಅಂಗಡಿಯಲ್ಲಿ ನಡೆದ ಘಟನೆಯನ್ನು ನಾನು ತುಂಬ ವಿಷಾದದಿಂದ ತಮ್ಮ ಗಮನಕ್ಕೆ ತರಬೇಕಾಗಿದೆ. ನಾನು ಆ ದಿವಸ ಸಾಯಂಕಾಲ ಸುಮಾರು 5 ಗಂಟೆಗೆ ನಿಮ್ಮ ಅಂಗಡಿಗೆ ಬಂದಿದ್ದಾಗ ಶಿವಮೊಗ್ಗೆಯ ನನ್ನ ಅಂಗಡಿಗೆ ಅಗತ್ಯವಾಗಿ ಬೇಕಾದ ಕೆಲವು ಬಟ್ಟೆಗಳ ಹೆಸರುಗಳನ್ನು ಹೇಳಿ ಇವುಗಳನ್ನು ನನಗೆ ತೋರಿಸಬೇಕೆಂದು ನಿಮ್ಮ ಅಂಗಡಿಯಲ್ಲಿದ್ದ ನೌಕರರನ್ನು ಕೇಳಿಕೊಂಡೆ. ಆಗ ತಮ್ಮ ಅಂಗಡಿಯಲ್ಲಿ ಅನೇಕ ಜನ ಗಿರಾಕಿಗಳು ಇದ್ದದ್ದು ಏನೋ ನಿಜ. ಆದರೆ ಹಳೆಯ ಗಿರಾಕಿಗಳಾದ ಹಾಗೂ ಸಗಟು ವ್ಯಾಪಾರಸ್ಥರಾದ ನಮ್ಮ ಕಡೆ ತಮ್ಮ ನೌಕರರು ಗಮನ ಕೊಡದೆ ಹೊಸ ಹೊಸ ಗಿರಾಕಿಗಳಿಗೆ ಸರಕನ್ನು ಮಾರುವುದರಲ್ಲಿ ನಿರತರಾಗಿದ್ದರೇ ಹೊರತು ನನ್ನ ಕಡೆ ಅವರು ತಿರುಗಿಯೂ ನೋಡಲಿಲ್ಲ. ತಮ್ಮ ನೌಕರರಲ್ಲಿ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ಮತ್ತು ಈ ರಾತ್ರಿಯೇ ನಾನು ಶಿವಮೊಗ್ಗಕ್ಕೆ ಹಿಂತಿರುಗಬೇಕಾಗಿದೆ. ಅಲ್ಲದೆ ನಾನು ಈ ಅಂಗಡಿಯ ಒಬ್ಬ ಹಳೆಯ ಗಿರಾಕಿ ಆಗಿರುವುದರಿಂದ ಬೇರೆ ಕಡೆಗಳಲ್ಲಿ ಜವಳಿಯನ್ನು ಕೊಳ್ಳಲು ಇಚ್ಛಿಸುವುದಿಲ್ಲ ಎಂದು ಹೇಳಿಕೊಂಡರೂ ಸಹ ತಮ್ಮ ನೌಕರರ ಮನಸ್ಸು ಕರಗಲಿಲ್ಲ. ಅಷ್ಟೇ ಅಲ್ಲ, ಗಿರಾಕಿಗಳ ಹತ್ತಿರ ಸೌಜನ್ಯ ಮತ್ತು ವಿನಯದಿಂದ ವರ್ತಿಸಬೇಕೆಂಬ ಪರಿಜ್ಞಾನವೂ ಅವರಲ್ಲಿ ಇದ್ದಂತೆ ಕಾಣಲಿಲ್ಲ. ನಿಮ್ಮ ನೌಕರರ ಈ ರೀತಿಯ ನಿರ್ಲಕ್ಷ್ಯ ಹಾಗೂ ಉದಾಸೀನ ಭಾವನೆಯಿಂದ ಬೇಸರಗೊಂಡು ಕಡೆಗೆ ನಾನು ನಿರಾಸೆಯಿಂದ ಸರಕುಗಳನ್ನು ಕೊಳ್ಳದೆ ಹಿಂತಿರುಗಬೇಕಾಯಿತು.
ಅಂದು ತಾವು ಅಂಗಡಿಯಲ್ಲಿ ಇದ್ದಿದ್ದರೆ ಇಂತಹ ಪ್ರಸಂಗ ಒದಗುತ್ತಾ ಇರಲಿಲ್ಲ. ಒಳ್ಳೆಯ ವರ್ತನೆಗೆ ನಿಮ್ಮ ಅಂಗಡಿ ಬಹಳ ಹಿಂದಿನಿಂದಲೂ ಪ್ರಸಿದ್ಧಿಯಾದುದು ಎಂಬುದನ್ನು ನಾನು ಬಲ್ಲೆ. ಈ ನೌಕರರ ವರ್ತನೆ ತುಂಬ ದುರದೃಷ್ಟಕರ. ಇದರಿಂದ ನಿಮ್ಮ ಕೀರ್ತಿಗೆ ಕಳಂಕ ಬರುವುದಲ್ಲದೆ ನಮ್ಮಂಥ ಗಿರಾಕಿಗಳಿಗೆ ವೃಥಾ ಅನಾನುಕೂಲ ಆಗುವುದರಲ್ಲಿ ಸಂದೇಹವಿಲ್ಲ. ಎಂದಿನಂತೆ ಇನ್ನು ಮುಂದೆಯೂ ಸಹ ನಿಮ್ಮ ವ್ಯಾಪಾರ ಸಂಬಂಧ ಮುಂದುವರೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಜಗನ್ನಾಥ ಬಟ್ಟೆ ವ್ಯಾಪಾರಿಗಳ ಪರವಾಗಿ ಜಗನ್ನಾಥ ವ್ಯವಸ್ಥಾಪಕರು.